ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿದೆ ವಿಡಿಯೋ ಬರದೆ ಮೇಡಮ್ ಅಂತ ವಾಟ್ಸಪ್ಪಲ್ಲಿ ಕಾಲ್ ಮಾಡಿಯೂ ಕೇಳ್ತಾ ಇದ್ದಾರೆ. ಅದು ಮರ್ತಿಲ್ಲ ಅನ್ನೋದಂತೂ ನನಗೆ ತುಂಬ ಖುಷಿ ಕೊಟ್ಟಂತಹ ವಿಷಯ. ಇಲ್ಲ, ತುಂಬ ಫಂಕ್ಷನ್ಗಳಿರೋ ಕಾರಣ ಹಾಗಾಗಿ ವಿಡಿಯೋಗಳನ್ನೆಲ್ಲ ಮಾಡಲಿಕ್ಕಾಗಲಿಲ್ಲ. ತಾಯಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಫಂಕ್ಷನ್ ಇತ್ತು. ಜನ ಇದ್ದಾಗ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ, ಸ್ವರ ಬರೋದೇ ಇಲ್ಲ ನನಗೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಯಾಕೋ ಸಂಕೋಚ ಆಗೋದು ನನಗೆ. ಆ ಕಾರಣದಿಂದಾಗಲಿ ಕೆಲವೊಂದು ವಿಡಿಯೋಗಳನ್ನು ಬಿಡೋಕ್ಕಾಗಿಲ್ಲ ನನಗೆ. ಇವತ್ತು ನಾನು ವಿಡಿಯೋ ಮಾಡಿದ ಕಾರಣ ಏನು ಅಂದರೆ, ನನಗೆ ತುಂಬ ಜನ ಮೃತ್ತಿಕೆ ಪ್ರಸಾದ ಬೇಕು ಅಂತ ವಿಳಾಸವನ್ನು ಸಹಿತ ಹಾಕಿದ್ದಾರೆ. ಇನ್ನೂ ನಾನು ಕಳಿಸಿಲ್ಲ ಅವರಿಗೆ. ಹಾಗಾಗಿ ಮತ್ತೆ ಯಾರಿಗಾದರೂ ಮೃತ್ತಿಕಾ ಪ್ರಸಾದ ಬೇಕಾದರೆ, ನಾಮಲೇಖನ ಬುಕ್ ಬೇಕಾದರೆ, ನಾಮಲೇಖನವನ್ನು ಸುನಂದ ಅಂತ ಅವರು ವಿತರಣೆ ಮಾಡೋಕ್ಕೆ ಹಣ ಸಹಾಯವನ್ನು ಮಾಡಿದರು, ಹಣವನ್ನು ಕೊಟ್ಟಿದ್ದರು ನನಗೆ, ನೀವು ವಿತರಣೆಯನ್ನು ಮಾಡಿ ಅಂತ. ಹಾಗಾಗಿ ನಾಮಲೇಖನ ಬುಕ್ಕು ಮತ್ತು ಮೃತ್ತಿಕಾ ಪ್ರಸಾದ ಬೇಕಾದವರು ನನಗೆ ವಿಳಾಸವನ್ನು ಕಳಿಸಿ. ಇನ್ನೊಂದು ವಿಷಯ ಏನು ಅಂದರೆ, ನೀವು ಕಳಿಸಿದ ತಕ್ಷಣ ನನಗೆ ಕಳ್ಸೋಕ್ಕಾಗಲ್ಲ. ನಾನು ಅಷ್ಟೂ ಜನರನ್ನು ಒಗ್ಗೂಡಿಸಿ, ಅಷ್ಟೂ ಜನರ ವಿಳಾಸವನ್ನು ಒಗ್ಗೂಡಿಸಿ ಒಂದು ಸಲ ಹೋಗಿ ಕಳಿಸ್ಬರ್ತೀನಿ. ಯಾಕಂದ್ರೆ ನನಗೆ ಈಗ ಸ್ವಲ್ಪ ರಜಾ ಇದೆ. ಹಾಗಾಗಿ ಆ ಟೈಮ್ನಲ್ಲಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಅಡ್ರೆಸ್ ಎಲ್ಲ ಬರೆದು ಎಲ್ಲ ಮಾಡಿ ನಾನು ತೊಗೊಂಡೋಗಿ ಕಳಿಸ್ಬರ್ತೀನಿ. ಕಳಿಸಿದ ತಕ್ಷಣ ನನಗೆ ಯಾಕೆ ಕಳಿಸಿಲ್ಲ, ಇವತ್ತು ಕಳಿಸಿಲ್ಲ ಮೇಡಮ್, ನಾಳೆ ಕಳಿಸಿಲ್ಲ ಅನ್ನಬೇಡಿ. ಯಾಕಂದರೆ ನಾನು ಎಲ್ಲರನ್ನು ಹೇಳಿದ್ದೇನೆ, ಎಲ್ಲರದ್ದು ಒಟ್ಟು ಮಾಡಿ ಒಂದೇ ಸಲ ತೊಗೊಂಡೋಗಿ ನಾನು ಕೂರಿಯರ್ ಮಾಡಿಬರ್ತೀನಿ. ಹಾಗಾಗಿ ತಮಗೆ ಮೃತ್ತಿಕಾ ಪ್ರಸಾದ ಮತ್ತು ಜೊತೆಗೆ ನಾಮಲೇಖನ ಬುಕ್ಕು ಬೇಕು ನನಗೆ, ನಾನು ಬರೀತೀನಿ ಅನ್ನೋರಿದ್ದರೆ ಖಂಡಿತವಾಗಿಯೂ ನಾಮಲೇಖನ ಬುಕ್ ಅದ್ರ ಜೊತೆಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ತಮ್ಗೆ ಯಾರಾದರೂ ಬೇಕಾದರೆ ನನ್ನ ವಾಟ್ಸಪ್ ನಂಬರಿಗೆ ನನ್ನ ವಾಟ್ಸಪ್ ನಂಬರಿಗೆ ನಿಮ್ಮ ವಿಳಾಸವನ್ನು ಹಾಕಿ ಖಂಡಿತ ಕಳಿಸ್ಕೊಡ್ತೀನಿ ಈ ಸಲ. ಯಾಕಂದರೆ ಅದಕ್ಕೋಸ್ಕರನೇ ಟೈಮ್ ಇಟ್ಕೋತೀನಿ. ಮೃತ್ತಿಕಾ ಪ್ರಸಾದ ಪ್ಯಾಕ್ ಮಾಡೋಕ್ಕೋ, ಅಡ್ರೆಸ್ ಬರೆಯೋಕ್ಕೋ, ಎಲ್ಲದಕ್ಕೋ. ಯಾಕಂದರೆ ಸ್ಕೂಲ್ಗೆ ಹೋಗುವಂಥ ಒಂದು ಕೆಲಸ ಇಲ್ಲ, ಬಾಕಿ ಕೆಲಸಗಳೆಲ್ಲ ಇದೆ, ಇಲ್ಲ ಅಂತಲ್ಲ. ಸ್ಕೂಲ್ಗೆ ಹೋಗುವಂಥ ಒಂದು ಕೆಲಸ ಇಲ್ಲದೆ ಇರೋ ಕಾರಣದಿಂದಾಗಿ ಅದಕ್ಕೆ ಒಂದು ದಿವಸ ಮೀಸಲಾಗಿಟ್ಟು ಪ್ರಸಾದವೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಅದನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀನಿ. ದಯವಿಟ್ಟು ಬೇಕಾದವರು ನನಗೆ ವಿಳಾಸವನ್ನು ಹಾಕಿ. ಇದನ್ನು ಹೇಳಬೇಕು ಅಂತಲೇ, ಯಾಕಂದರೆ ಜ್ಯೋತಿಯವರು ನನಗೆ ತಿರುಪತಿಗೆ ಹೋದವರು, ಮಂತ್ರಾಲಯಕ್ಕೆ ಹೋದವರು ನನಗೆ ಮೃತ್ತಿಕಾ ಪ್ರಸಾದವನ್ನು ಕಳಿಸಿದ್ರು. ಏನು ಬೇಕಮ್ಮ ನಿಮಗೆ, ನಾನು ಮಂತ್ರಾಲಯಕ್ಕೆ ಬಂದಿದ್ದೇನೆ ಅಂದರೆ ನನಗೆ ಮೃತ್ತಿಕಾ ಪ್ರಸಾದ ಬೇಕು ಅಂತ ಹೇಳಿದ್ದೀನಿ. ಪಾಪ ಅದೇ ಪ್ರಕಾರ ಮೃತ್ತಿಕಾ ಪ್ರಸಾದವನ್ನು ಮತ್ತು ತಿರುಪತಿಯ ಪ್ರಸಾದವನ್ನೆಲ್ಲ ಕಳಿಸಿದ್ರು ನನಗೆ ಅವರು. ಅವ್ರಿಗೆ ನಿಜವಾಗಿಯೂ ಧನ್ಯವಾದ. ಯಾಕಂದರೆ ಇಲ್ಲಿವರೆಗೂ ಅದು ಯಾವುದನ್ನು ನಾನು ಇನ್ನೂ ಪ್ಯಾಕ್ ಹೊಡೆದಿಲ್ಲ. ಹಾಗಾಗಿ ಈಗ ಟೈಮ್ ಸಿಕ್ಕಿದೆ, ಅದನ್ನೆಲ್ಲರಿಗೂ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಮಾಡ್ತೀನಿ. ಜೊತೆಗೆ ಇನ್ನೊಂದೇನು ಅಂದರೆ, ಅದು ಸುನಂದ ಅವರಿಗೆ ನಾಮಲೇಖನ ಬುಕ್ಕನ್ನು ವಿತರಣೆ ಮಾಡಿ ಅಮ್ಮ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಅಂದರು ಅವರು. ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಹಣ ಹಾಕ್ತಾಯಿದ್ದೀನಿ ಅಂತ ಅಂದರು. ಆದರೆ ಅದು ನಾಮಲೇಖನ ಬುಕ್ಕನ್ನು ತೊಗೊಂಡು ಎಲ್ರಿಗೂ ಕಳಿಸ್ಕೊಡುವಂಥ, ಬೇಕಾದವ್ರಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂದರೆ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಮ್ಮ, ದುಡ್ಡು ಎತ್ತಿಟ್ಟಿದ್ದೀನಿ. ಒಂದು ಪರಿಮಳ ಗ್ರಂಥಕ್ಕೆ, ಇನ್ನೊಂದು ಇನ್ನು ಸ್ವಲ್ಪ ಹಣ ನಾಮಲೇಖನ ಬುಕ್ಕಿಗೆ ಅಂತ ಇಟ್ಕೊಳ್ಳಿ ಅಮ್ಮ, ಅದನ್ನು ಕಳಿಸುವಂಥ ಕೆಲಸವನ್ನು ಮಾಡಿ ಅಂತ. ನಿಜವಾಗಿಯೂ ರಾಯರವರಿಗೆ ಒಳ್ಳೆಯದನ್ನು ಮಾಡಲಿ. ಜೊತೆಗೆ ಪರಿಮಳ ಗ್ರಂಥವನ್ನು ಈಗಾಗಲೇ ಒಬ್ಬರು ಹೆಸರನ್ನು ಕೊಟ್ಟಾಗಿದೆ ನನಗೆ. ಹಿಂದೆ ಶಾರದಾ ಅನ್ನೋರು ಸಹಿತ, ಅದನ್ನು ವಿಡಿಯೋದಲ್ಲಿ ಹೇಳೋಕ್ಕಾಗಿಲ್ಲ ನನಗೆ. ಶಾರದಾ ಅನ್ನೋರು ಸಹಿತ ಅವರಿಗೆ ಫಸ್ಟ್ ಜಾಬ್ ಸಿಕ್ಕಿದಾಗ ನಾನೊಂದು ಪರಿಮಳ ಗ್ರಂಥವನ್ನು ಯಾರಿಗಾದರೂ ಕೊಡ್ತೀನಿ, ಅಮ್ಮನಿಗೆ ಹಣ ಹಾಕಿ ಅಂತ ಅಂದಿದ್ರಂತೆ. ಅದೇ ಲೆಕ್ಕದ ಪ್ರಕಾರ ಏನು ಮಾಡಿದ್ದಾರೆ ಪಾಪ, ಅವ್ರು ನನಗೆ ಹಾಕಿದ್ದಾರೆ ಹಣನ. ನಾನು ಹಾಗೆ ನಾಗವೇಣಿ ಪೂಜಾರಿ ಅಂತ ಅವರಿಗೆ ನಾನು ರಾಯರ ಭಕ್ತರವರು, ಅವರಿಗೆ ಆ ಪರಿಮಳ ಗ್ರಂಥವನ್ನು ಕೊಟ್ಟಿದ್ದೇನೆ. ಬಹುಶಃ ಈಗ ಏನು ಇವ್ರು ಕೊಡ್ತೆ ಅಂತ ಹೇಳಿದ್ದಾರೆ ಪಾಪ, ಅದಕ್ಕೋಸ್ಕರ ದುಡ್ಡು ಎತ್ತಿಟ್ಟಿದ್ದಾರಂತೆ ಅವರು. ಅಂದರೆ ಪರಿಮಳ ಗ್ರಂಥಕ್ಕೆ ಕೊಡಬೇಕು ಅಂತ ದುಡ್ಡು ಎತ್ತಿಟ್ಟಿದ್ದಾರಂತೆ. ಅದನ್ನು ಸಹಿತ ಈಗಾಗಲೇ ಒಬ್ರಿಗೆ ಕೊಡೋದು ಅಂತ ನಿರ್ಣಯ ಮಾಡಿಕೊಂಡಾಗಿದೆ. ಈಗಂತೂ ಪರಿಮಳ ಗ್ರಂಥ ತುಂಬ ಕಡಿಮೆ ಎಲ್ಲರೂ ತಗೋತಾ ಇದ್ದಾರೆ. ಜೊತೆಗೆ ಇನ್ನೊಂದೇನೆಂದರೆ, ಪರಿಮಳ ಗ್ರಂಥಕ್ಕೆ ಹಿಂದೆ 1300 ರೂಪಾಯಿ ಇತ್ತು, ಈಗ 1500 ಆಗಿದೆ. ಹಾಗಾಗಿ ಅದೊಂದು ವಿಷಯ ಹೇಳ್ತೀನಿ ನಾನು. ಯಾರಾದರೂ ತಗೊಳ್ಳೋರಿದ್ದರೆ ಅಥವಾ ಯಾರಾದರೂ ನನಗೆ ಪೇ ಮಾಡುವರಿದ್ದರೆ 1500 ರೂಪಾಯಿನೇ ಪೇ ಮಾಡಬೇಕು. 1300 ನಮಗೆಲ್ಲ ಬರುವಾಗ ಇತ್ತು ಅಷ್ಟು ಹಣ.
ಹಾಗಾಗಿ ಅದು ಪರಿಮಳ ಗ್ರಂಥ ಮತ್ತು ನಾಮಲೇಖನ ಬುಕ್ಕಿಗೋಸ್ಕರ ಅವ್ರು ಹಣ ಕಳಿಸ್ತಾ ಇದ್ದಾರೆ. ಅದನ್ನು ಅವರ ಒಂದು ರಾಯರ ಅನುಗ್ರಹ ಅವ್ರ ಮೇಲಿದೆ. ಹಾಗಾಗಿ ಅದನ್ನು ನಾನು ಎಲ್ರಿಗೂ ಕಳಿಸ್ಕೊಡುವಂಥ ಜವಾಬ್ದಾರಿಯನ್ನು ರಾಯರು ನನಗೆ ಕೊಟ್ಟಿದ್ದಾರೆ, ಯಾರಿಗೆ ಬೇಕೋ ಅವರಿಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.